ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ಇವತ್ತು ನಾನು ಗಣೇಶನಗರದ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಿಮಗೆ ತೋರಿಸ್ತೇನೆ. ನೂರಾರು ಮದುವೆ ಸದಕ್ಕಾಗಿದೆ. ಹೆಂಗಿದೆ, ಏನು ವ್ಯವಸ್ಥೆ ಇದೆ ನೋಡೋಣ ಬನ್ನಿ. ಈಗ ನೋಡಿದ್ರಲ್ಲ ಶ್ರೀ ವೆಂಕಟೇಶ್ವರದ ಮೂರ್ತಿ ಇದು. ಯಾಕಂದರೆ ಅಲ್ಲಿ ಕೀಲಿ ಅದಕ್ಕಾಗಿದೆ, ಭಾಳಷ್ಟು ಕಳ್ತನ ಆಗುತ್ತಿದೆ. ಅದಕ್ಕಾಗಿ ಇದು ಗುಡಿ ಕೀಲಿ ಹಾಕಿದ್ದಾರೆ. ಈಗ ಅದರದ್ದು ಹೊರಗಿಂದ ಇಷ್ಟೇ ತೋರಿಸಿದ್ದೇನೆ. ಆದರೂ ಭಾಳ ದೊಡ್ಡ ಗುಡಿ ಇದೆ. ಆ್ಯಂಡ್ ಅಲ್ಲಿ ಈ ಕಂಬ ನೋಡಿ, ಏನು ಡೇಂಜರ್ ಕಂಬ ಅದನ್ನು ನೋಡಿ. ನೋಡಿ, ಇಲ್ಲಿ ಶ್ರೀ ವೆಂಕಟೇಶ್ವರದ ಪರಮ ಭಕ್ತ ಇಲ್ಲಿದೆ. ನೋಡಿ, ಇದು ದೇವಸ್ಥಾನದ ಹೊರಗಿನ ಪೂರಾ ಡಿಕ್ಷನರಿ ಅಂದರೆ ಪೂರಾ ಪ್ಯಾಕಿಂಗ್ ಅರ್ಧ ಅಂಗಳು ನೋಡಿ. ಎಲ್ಲಿ ನೋಡಿದ್ವಿ ಎಲ್ಲಿ ತಕ್ಕೋದ. ಓ ಮೈ ಗಾಡ್. ಮತ್ತು ಇಲ್ಲಿ ಕಡಿಮೆ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲಿ ನೋಡಿ ಏನು ಚಂದ ಕೂತ್ಯಾರ. ಇವ ನೋಡ್ರಿ ಹೆಂಗೆ ಕೂತಾನ, ಏನು ರಾಜಂಗತ್ತಿನ ಇಲ್ಲಿ ಕಟ್ಟೆದ ಕೂಡ್ಲಕ್ಕೆ ಮಾಡ್ಲಕ್ಕ ಡೋಲಕ ಎಷ್ಟು ದುಡ್ಡು ನೋಡಿ. ಅಲ್ಲಿ ನೋಡ್ಕೊಂಡು ಇಲ್ಲಿ ತನಕ ಎಷ್ಟು ದೊಡ್ಡದ. ಶಾಂತಿ ಭಾಳ ಅದ ಇಲ್ಲಿ. ಈ ಕಡೆ ತೋರ್ಸ, ಭಾಳ ಶಾಂತ ಅದ, ಭಾಳ ಶಾಂತಿ. ಆ್ಯಂಡ್ ನಿಮ್ಮ ಅಂಗಳು ತೋರಿಸ್ತೀನಿ. ನೋಡಿ ಅಂಗಳ ನೋಡಿ, ಇದು ಪೂರ ಇದು ಅಂಗಳ. ಇಲ್ಲಿ ಟೇಬಲ್ಗಳವ. ಓ ಮೈ ಗಾಡ್, ಟೇಬಲ್ ಭೀ ಭಾಳ ಅವ ನೋಡಿ. ಅವು ಟೇಬಲ್ಗಳು 1 2 3 4. ಆಮೇಲೆ ಇಲ್ಲೊಂದು ಗಿಡ ಇದೆ, ಮುಳ್ಳಿನ ಗಿಡ. ಆ ದೇವಸ್ಥಾನದ ಗಿಡ ಇಷ್ಟು ದೊಡ್ಡದು. ಇಲ್ಲಿ ಕುಂಟದ ನೋಡಿ. ಇಲ್ಲಿ ನಮ್ಮ ತಂಗಿ ಕೂತಾಳೆ. ಇಲ್ಲಿ ಹೋಗ್ಬೇಕು ನಮ್ಮ ತಂಗಿಳ. ಇದು ಈ ಕಡೆಯಿಂದ ಒಂದು 5 ಫೀಟ್ ಅದ, ಉದ್ದ 10 ಫೀಟ್ ಇದ್ದಿರಬೇಕು, ಅಂಜಾದ ಕುನಲ್ಲ. ಆ್ಯಂಡ್ ಇದು ಎಷ್ಟು ಅಂದರೆ ಇಷ್ಟಿದದ, ಈ ಥರ ಕೂಡ್ಬೋದು. ಆ್ಯಂಡ್ ಇಲ್ಲಿ ಗಿಡ ಮರಗಳು ನೋಡಿ ಎಷ್ಟು ದೊಡ್ಡದವ, ಏನೂ ಕಾಣ ಬರೋಲ್ಲ ನೋಡಿ. ಬೇಕಾದರೆ ಇಲ್ಲೊಂದು ಬೋರಿಂಗ್ ಅದ, ಬೋರ್ವೆಲ್ ಆದರೂ ಕೂಡ ಇಲ್ಲೊಂದು ಕೂಡ ಸ್ವೀಟ್ಗಳು ಭೀ ಅವ. ಆ್ಯಂಡ್ ಈ ಕಡೆ ಪೂರ ದೊಡ್ಡ ಅಂಗಳ ಅಂದ್ರೆ ಅಂಗಳ ನೋಡಿ. ಇದು ಪೂರ ಶ್ರೀ ವೆಂಕಟೇಶ್ವರ. ಇಷ್ಟು ಶಾಂತಿ ಅದ ನೋಡಿ. ಬೇಕಾದರೆ ಇಷ್ಟು ಶಾಂತಿ ಅದಂದ್ರೆ ಒಂದು ಸ್ವಲ್ಪ ಭೀ ಆವಾಜ್ ಮಾಡಲಿಲ್ಲ ಅಂದ್ರೆ ಭೀ ಅಷ್ಟು ಶಾಂತಿ ಅದ ಇಲ್ಲಿ ಪೂರ. ಇವ ನೋಡ್ರಿ ಹೆಂಗೆ ಕೂತಾನ, ರಾಜನಗತ್ತಿ ಫೀಲ್. ಆ್ಯಂಡ್ ಇಲ್ಲೊಂದು ಶೀತ, ಇಲ್ಲೊಂದು ಶೀತ. ನಾವು ಈ ಥರ ಕೂತ್ರು ಬರ್ತದೆ, ನಾವು ಈ ಥರ ಕೂತ್ರು ಬರ್ತದೆ, ಹಿಂಗೆ ಕೂತ್ರು ಬರ್ತದೆ. ಇಲ್ಲೊಂದು ಶೀಟ್, ಇಲ್ಲಿ ಭೀ ಮೊಕ್ಕೊಂಬೋದು, ಇಲ್ಲಿ ಭೀ ಮೊಕ್ಕೊಂಬೋದು. ಇಲ್ಲೊಂದು ಶೀಟ್ ಇತ್ತು, ಗಾಯ. ಆ್ಯಂಡ್ ಇಲ್ಲಿ ಪೈಪ್ಗಳು ನೋಡಿ ಎಷ್ಟು ಅಂತಾರ ಪೈಪ್ಗಳು ಎಲ್ಲ ಪಾಲ್ಟು, ಯಾವ ಕೆಲಸಕ್ಕಲ್ಲ. ಇಷ್ಟು ಕಚ್ರ. ವಾ ಬೋರ್ವೆಲ್ ಬಲ್ಲಿ ಹೋಗೋಣ ಬನ್ನಿ. ಇದು ಒಂದು ಬೋರ್ವೆಲ್. ಇದೊಂದು ಬೋರ್ವೆಲ್ ಮಾಡಿ. ಈಗ ಮ್ಯಾಕತ್ತಡಿ ನಂಗೆ ತೋರಿಸ್ ಫಸ್ಟ್. ಆಬ್ರ ಕಡಾಬ್ರ ಶೂ ಯಾ ಹಿಂಗಂದ್ರೆ ಹಾಕಿ
ನಾನೇ ಆಡ್ಸ್ತು ಮಕ್ಕಳು. ಓ ಮೈ ಗಾಡ್, ಇದಕ್ಕೆ ಹೆಂಗೆ ತಂಗಿ ವಾಪಸ್ ಬಂದು ಈಗ ಬಂದಾಯ್ತು. ಲೆವೆಲ್ ಕಂಪ್ಲೀಟೆಡ್. ಆದ್ರೆ ಇಲ್ಲಿ ಕಚ್ಚರ ಭಾಳ ಐತಿ ಎಲ್ಲ ಗಿಡದು. ಓಕೆ, ಆಮೇಲೆ ಇಲ್ಲಿ ನೋಡಿ ನಮ್ಮ ತೆಂಗಿ. ಇವ್ರದ್ದು ಆಬ್ರಾ ಮ್ಯಾಜಿಕ್ ಎಲ್ಲ ಏನು. ಆ್ಯಂಡ್ ಇದು ಪೂರ ವ್ಯಾಲ್ಯೂ. ಇವರಿಬ್ರು ನೋಡಿ ಇಲ್ಲಿ ಜಾಡ್ಸೋರ್ ಮಾವು ಹತ್ತೋತದೆ ಇವ್ರಿಗೆ. ಇಲ್ಲೊಂದು ಗಿಡ ಅದ. ಆ್ಯಂಡ್ ಇಲ್ಲೆಲ್ಲ ಪೂರ ಕಸ ಬಳಿತಿರಬೇಕು. ಇಲ್ಲ ಆ್ಯಂಡ್ ಇಲ್ಲಿ ವಾಟರ್ ಟ್ಯಾಂಕ್ಸ್ ನಳ ನೋಡಿ, ಇಲ್ಲಿ ನಳ ಅದ ಇಷ್ಟು ದೊಡ್ಡದು. ಪೂರ ನಳ ಒಂದು ಚಾಲೂ ಇಲ್ಲ. ಹಾಂ, ಇದು ಒಂದೇ ಚಾಲು ಅದ. ಇಲ್ಲೆಲ್ಲ ಈ ಥರ ಪೂರ ಮತ್ತು ಇಲ್ಲೆಲ್ಲ ಪೂರ ಈ ಥರ ಒಂದು ರೂಮ್ ಐತಿ. ಇಲ್ಲಿ ಅದು ನಗ್ಗಣಿತ್ತು ಫಂಕ್ಷನ್ ಇತ್ತಂದ್ರೆ ಅಡುಗೆ ಮಾಡೋದು ಎಲ್ಲ ಸಾಮಾನು ಈ ರೂಮಿನಾಗೆ ಮಾಡೋದು. ನೋಡಿ ಇದೇ ರೂಮು. ಅವರಲ್ಲಿ ಆಟ ಆಡ್ಲತ್ತಾರ ನೋಡಿ ಬೇಕಾದ್ರೆ. ವಾಹ್, ನಿಮಗೊಂದು ಮೇನ್ ಗೇಟ್ ಅಂದರೆ ಒಳಗೆ ಬರೋದು ಹೇಗೆ ಗೇಟ್ ಅಂತ ನೋಡಿಲ್ಲ. ಈಗ ನೋಡಿ ಗೇಟ್ ಹೆಂಗದೆ ಅಂತ ನೋಡಿ. ಇಲ್ಲಿಂದ ಈ ಥರ ಗೇಟ್ ವೇ ಅಲ್ಲ ನೋಡಿ. ಇದು ಗೇಟ್, ಮೇನ್ ಗೇಟ್. ಇದನ್ನಿಂತ ನೋಡಿ. ಓ ಮೈ ಗಾಡ್, ಪೂರ ಹೊರಗಿನ ವ್ಯೂ. ಇಷ್ಟು. ಆಮೇಲೆ ಇದ್ರ ನಿಂತ ಈ ಥರ ಒಳಗೆ ಬಂದ್ರೆ ಅಂದರೆ ಈ ಗೇಟ್ ವ್ಯಾಲ್ಯೂ ಸೈಡ್. ಆಮೇಲೆ ಈ ಗುಡಿ ಮೇನೀರು ನೋಡಿ. ಓ ಮೈ ಗಾಡ್, so beautiful, so vertical, just looking like a wow. ಆಮೇಲೆ ಇನ್ನೊಂದು ಮಾತು ನಿಮಗೆ ಮರ್ತೆ, ಇಲ್ಲಿ ರಥವನ್ನು ತೋರಿಸೋದಾಗೋದಿಲ್ಲ. ಯಾಕಂದ್ರೆ ಅದು ಒಳಗಿಟ್ಟಿದ್ದಾರೆ. ಜಾತ್ರೆ ದಿವಸ ಮಾತ್ರ ತೆಗೆಯೋದು. ಇದು ಹಿಂದಿನ ವ್ಯೂ ನೋಡಿ ಬೇಕಾದ್ರೆ ನೀವು ನೋಡಿ. ಮತ್ತು ಇಲ್ಲಿ ಎದರಂದು ಕಟ್ಟಿವೆ 3 ಸಿಡಿ, 1 2 3. ಮತ್ತು ಇಲ್ಲಿ ನಾಗದೇವನ ಮತ್ತು ಇದೊಂದು ಆಲ್ದ ಗಿಡ ಮತ್ತು ಬೇವಿನ ಗಿಡ ಇಬ್ಬರು ಜೋಡಿಯಾರ. ಮತ್ತು ಇದು ಪೂರ ಸ್ವಚ್ಛಿನ ದೊಡ್ಡ ಅಂಗಳದ. ಇದು ರಥದ ಮೇನ್ ಗೇಟ್ ಇದು ಪೂರ. ಆಮೇಲೆ ಇದ್ರದ್ದು ಚಳಿ. ಆಮೇಲೆ ಇದು ನೋಡಿ ಈ ಕಡೆಯಿಂದೆಲ್ಲ ವ್ಯೂ. ಇಲ್ಲೊಂದು ಗೇಟ್ ಇದೆ. ಈ ಗೇಟ್ನಿಂದ ಒಳಗೆ ಬರ್ಬೋದು ಮತ್ತು ಹೊರಗೆ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ರಥದ ವರ್ಲ್ಡ್. ಓ ಮೈ ಗಾಡ್, ಇದು ರಥ. ನಿಮಗೆ ರಥ ಕಾಣೋದಿಲ್ಲ, ಸಾರಿ, ರಥ ತೋರಿಸಲಿಲ್ಲ. ಓಕೆ, ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನೋಡ್ತಾಳೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಬರೋಣ. ಅಲ್ಲಿ ತನಕ